ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದ್ದು. ಈ ಆಕ್ಸಿಡೆಂಟ್ ಅಲ್ಲಿ ಆಟೋ ಚಾಲಕನ ಕಾಲು ಕಟ್ಟಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದ್ದು, ನಿಂತಿದ್ದಂತಹ ಬಿಎಂಟಿಸಿ ಬಸ್ಗೆ ಆಟೋ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಜಖಂ ಆಗಿದ್ದು, ಆಟೋದಲ್ಲಿಯೇ ಸಿಲುಕಿ ಚಾಲಕ ನರಳಾಡಿರುವಂತಹ ಘಟನೆ ಸಂಭವಿಸಿದೆ. ಹರಸಾಹಸ ಪಟ್ಟು ಚಾಲಕನನ್ನ ಅಲ್ಲೇ ಇದ್ದಂತಹ ಸಾರ್ವಜನಿಕರು ರಕ್ಷಿಸಿದ್ದಾರೆ. ಸೊ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಾರದೆ ಇರೋದು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಆಂಬ್ಯುಲೆನ್ಸ್ ಚಾಲಕರು. ಇದೆಂತ ನಿರ್ಲಕ್ಷ್ಯ, ಜೀವಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ? ಆಟೋ ಚಾಲಕನ ಒಂದು ಕಾಲ್ ಕಟ್ಟಾಗಿ ಗಂಭೀರವಾದಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಆಂಬ್ಯುಲೆನ್ಸ್ ಚಾಲಕರಲ್ಲಿ ಮಾನವೀಯತೆ ಮರೆಯಾಯ್ತಾ? ಸ್ಥಳಕ್ಕೆ ಬಂದ್ರೂ ಕೂಡ ಸಹಾಯಕ್ಕೆ ಬಾರದ ಆಂಬ್ಯುಲೆನ್ಸ್ ಸಿಬ್ಬಂದಿ, ಸ್ಥಳದಲ್ಲಿ ನಿಲ್ಲಿಸದ 108 ಸರ್ಕಾರಿ ಆಂಬ್ಯುಲೆನ್ಸ್, ಅಲ್ಲೇ ಇದ್ರೂ ಕೂಡ ಸ್ಥಳಕ್ಕೆ ಧಾವಿಸಿಲ್ಲ. ಚಾಲಕ ನರಳಾಡ್ತಾ ಇದ್ರು ಕೂಡ ಮಾನವೀಯತೆಯನ್ನ ತೋರದ ಸಿಬ್ಬಂದಿ. ಆಂಬ್ಯುಲೆನ್ಸ್ ಸಿಗದೆ ರಸ್ತೆ ಮೇಲೆ ಜನ ಆಟೋ ಚಾಲಕನನ್ನ ಮಲಗಿಸಿದ್ದಾರೆ. ಕೊನೆಗೆ ಮತ್ತೊಂದು ಆಟೋ ಮೂಲಕ ಆಸ್ಪತ್ರೆಗೆ ಆಟೋ ಚಾಲಕನನ್ನ ಶಿಫ್ಟ್ ಮಾಡಿದ್ದು. ನಿಜಕ್ಕೂ ಹಾಗಾದ್ರೆ ಮಾನವೀಯತೆ ಮರೆಯಾಯ್ತಾ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣಾ, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅರುಣಾ, ಬೆಂಗಳೂರಿನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿ ಆಟೋ ಚಾಲಕನ ಕಾಲು ಕಟ್ಟಾಗಿದ್ರು ಕೂಡ ಅಲ್ಲೇ ಆಂಬ್ಯುಲೆನ್ಸ್ ಇದ್ರೂ ಕೂಡ ಸಹಾಯಕ್ಕೆ ಧಾವಿಸಿಲ್ಲ. ಆಂಬ್ಯುಲೆನ್ಸ್ ಇರೋದೇ ಈ ರೀತಿಯಾದಂತಹ ಎಮರ್ಜೆನ್ಸಿ ಕೇಸ್ಗಳಿಗೆ, ಆದ್ರೂ ಕೂಡ ಆಂಬ್ಯುಲೆನ್ಸ್ ಸಿಬ್ಬಂದಿ ಬಂದಿಲ್ಲ. ಏನ್ ಹೇಳಬೇಕು ಇಂಥವ್ರಿಗೆ? ಜೊತೆಗೆ ಆಟೋ ಚಾಲಕನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅರುಣಾ? ಎಸ್ ಕಾವ್ಯ, ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದಿದ್ದು ರಾತ್ರಿ 9 ಗಂಟೆ ಸುಮಾರಿಗೆ. ಪ್ರಮುಖವಾಗಿ ಮೆಜೆಸ್ಟಿಕ್ ನಿಂದ ಚಂದಾಪುರಕ್ಕೆ ಬಿಎಂಟಿಸಿ ಬಸ್ ಹೋಗ್ತಾ ಇತ್ತು. ಈ ವೇಳೆ ಟಿಕೆಟ್ ಅನ್ನ ಇಶ್ಯೂ ಅನ್ನ ಮಾಡ್ಲಿಕ್ಕೆ ಆನಂದರಾವ್ ಸರ್ಕಲ್ ನ ಫ್ಲೈಓವರ್ ಮೇಲ್ಗಡೆ ಬಸ್ ಅನ್ನ ನಿಲ್ಲಿಸಲಾಗುತ್ತೆ. ಈ ವೇಳೆ ಹಿಂದ್ಗಡೆ ಬಂದಂತಹ ಆಟೋ ಚಾಲಕ ಈ ಒಂದು ಬಸ್ ನಿಲ್ಸಿರೋದನ್ನ ಕೂಡ ಗಮನಿಸಿರಲ್ಲ, ಜೊತೆಗೆ ಫಾಸ್ಟ್ ಆಗಿ ಕೂಡ ಬರ್ತಾನೆ. ಹೀಗಾಗಿ ಸಾಕಷ್ಟು ಒಂದು ರಭಸದಿಂದ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಈ ವೇಳೆ ಆ ಒಂದು ಆಟೋ ಚಾಲಕ ಕಂಪ್ಲೀಟ್ ಆಗಿ ಈ ಒಂದು ಆಟೋದಲ್ಲಿ ಸಿಲುಕಿಕೊಂಡು ಒದ್ದಾಡುವಂತ ದೃಶ್ಯ ನಿಜಕ್ಕೂ ಕೂಡ ಮನ ಕಲ್ಕುವಂತಿತ್ತು. ಜೊತೆಗೆ ಈ ಹಿಂದೆ ಅಂದ್ರೆ ಆಟೋದ ಹಿಂದೆ ಬಂದಂತಹ 108 ಆಂಬ್ಯುಲೆನ್ಸ್ ಬಂದ್ರು ಕೂಡ ಎಲ್ಲ ಜನ ಆಂಬ್ಯುಲೆನ್ಸ್ ನಿಲ್ಲಿಸ್ತಾರೆ, ಆಟೋ ಚಾಲಕನನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾರೆ ಎನ್ನುವಂತ ಒಂದು ಆಶಾಭಾವನೆಯಲ್ಲಿದ್ರು. ಆದ್ರೆ ಈ ಒಂದು ಆಂಬ್ಯುಲೆನ್ಸ್ ನಿಲ್ಲಿಸಲಿಲ್ಲ, ಫಾಸ್ಟ್ ಆಗಿ ಅದು ಕೂಡ ಮೂವ್ ಆಯ್ತು. ಹೀಗಾಗಿ ಸಾರ್ವಜನಿಕರೇ ಆಟೋದಲ್ಲಿ ಸಿಲುಕಿದಂತಹ ಆಟೋ ಚಾಲಕನನ್ನ ಹರಸಾಹಸ ಪಟ್ಟು ಹೊರಗಡೆ ತೆಗೆದ್ರು. ಜೊತೆಗೆ ಅವರನ್ನ ಹಿಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ರೋಡ್ ನಲ್ಲೇ ಮಲಗಿಸಿ ನಂತರ ಬೇರೊಂದು ಆಟೋಕ್ಕೂ ಕೂಡ ಶಿಫ್ಟ್ ಮಾಡಿಬಿಟ್ಟು ಆಸ್ಪತ್ರೆಗೆ ಸೇರಿಸುವಂತ ಒಂದು ಕೆಲಸವನ್ನ ಕೂಡ ಮಾಡಲಾಯಿತು. ಕಾವ್ಯ, ಥ್ಯಾಂಕ್ ಯು ಅರುಣಾ ಡೀಟೇಲ್ಸ್ಗಾಗಿ.